ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್. ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್ ಈ ಒಂದು ವಿಡಿಯೋದಲ್ಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ 3.4 ಫೈಂಡ್ V1 V2 ಅಂಡ್ V3 ಇನ್ ದ ಸರ್ಕ್ಯೂಟ್ ಆಫ್ ಫಿಗರ್ 3.14 ಯೂಸಿಂಗ್ ನೋಡಲ್ ಅನಾಲಿಸಿಸ್. ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ನಾವು V1 ಕಂಡುಹಿಡಿಯಬೇಕು, V2 ಕಂಡುಹಿಡಿಯಬೇಕು ಮತ್ತೆ V3 ಕಂಡುಹಿಡಿಯಬೇಕು. ಓಕೆನಾ ಗೈಸ್? ಇವಾಗ ಬನ್ನಿ ಗೈಸ್, ಈಗ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇವಾಗ ಗುರು ನಾವು ಇದನ್ನ ಸೂಪರ್ ನೋಡ್ ಕನ್ಸಿಡರ್ ಮಾಡ್ಕೋತೀವಿ, ಆಯ್ತಾ? ಇಷ್ಟುನು ಅದನ್ನು ಸಹ ಇವಾಗ ಸೂಪರ್ ನೋಡ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆನಾ? ಇದಿಷ್ಟುನು ಸೂಪರ್ ನೋಡ್ ಆಗಿ ಕನ್ಸಿಡರ್ ಮಾಡ್ಕೋತೀವಿ ಗೈಸ್. ಓಕೆನಾ? ಆಮೇಲೆ ಕರೆಂಟ್ ಇಲ್ಲಿ ಈ ರೀತಿ ಪಾಸ್ ಆಗ್ತಿದೆ, ಇಲ್ಲಿ ಹಿಂಗೆ, ಮತ್ತೆ ಮೇಲ್ಗಡೆ ಹಿಂಗೆ ಗೈಸ್. ಓಕೆನಾ? ಇವಾಗ ನಾವು ಸೂಪರ್ ನೋಡ್ ಹಾಕಿದ್ಮೇಲೆ ಸರ್ಕ್ಯೂಟ್ ಯಾವ ರೀತಿ ಬರುತ್ತೆ ಅಂತ ಈ ಕಡೆ ಬರೆಯೋಣ. ಓಕೆನಾ? ಏನಿಲ್ಲ, ಇದು V1. ಓಕೆನಾ? ಇಲ್ಲಿಂದ ಗೈಸ್ ಇದು ಡಾಟೆಡ್ ಲೈನ್ ಹಾಕೊಂಡು ಇದು ಬಂದು V2, ನೆಕ್ಸ್ಟ್ ಹಂಗೆ ಡಾಟೆಡ್ ಲೈನ್ ಹಾಕೊಂಡು ಇದು ಬಂದು V3. ಓಕೆನಾ? ಅಂಡ್ ನೆಕ್ಸ್ಟ್ ಇದು ಬಂದು ಇಲ್ಲಿ 2 ಓಮ್ನ ಬರೆಯೋಣ. ಓಕೆನಾ? ನೆಕ್ಸ್ಟ್ ಇಲ್ಲಿ ಬಂದು ಇದು ಬಂದು 4 ಓಮು, ನೆಕ್ಸ್ಟ್ ಇಲ್ಲಿ ಬಂದು 3 ಓಮ್. ಓಕೆನಾ ಗೈಸ್? ನೆಕ್ಸ್ಟ್ ಇದನ್ನೆಲ್ಲ ಕ್ಲಿಯರ್ ಆಗಿ ಕನೆಕ್ಟ್ ಮಾಡೋಣ. ಒಂಚೂರು ಕೆಳಗಡೆ ಹಿಡಿತೀನಿ. ಗೈಸ್ ಇವಾಗ ಇದು ನೆಕ್ಸ್ಟ್ ಇದನ್ನ ಕ್ಲಿಯರ್ ಆಗಿ ಎಲ್ಲ ಒಂದೇ ಕಡೆ ಗ್ರೌಂಡಿಗೆ ಕನೆಕ್ಟ್ ಮಾಡೋಣ. ಓಕೆನಾ? ಒಂದು ಲೈನ್ ನೀಟಾಗಿ ಹಾಕೋಣ ಅಂತ ಅಷ್ಟೇ. ನೆಕ್ಸ್ಟ್ ಇದು ಗ್ರೌಂಡ್. V is equal to 0 volt. ಎಲ್ಲ ಸಹ V is equal to 0 volt. ಓಕೆನಾ? ಆಮೇಲೆ ಇಲ್ಲೂ ಸಹ ಕರೆಂಟ್ ಇನ್ ಡೈರೆಕ್ಷನ್ ಮೆನ್ಷನ್ ಮಾಡೋಣ. ಓಕೆನಾ? ಇಲ್ಲಿ ಬಂದು ಗೈಸ್ ಇವಾಗ ಇಲ್ಲಿ ಬಂದು ಗೈಸ್ ಇವಾಗ ಈ ಕಡೆ ಸೂಪರ್ ನೋಡ್ ಸರ್ಕ್ಯೂಟ್ ನ ಬರೆಯೋಣ ಗೈಸ್. ಓಕೆನಾ? ಇದು V1. ಓಕೆನಾ ಗೈಸ್? ಇಲ್ಲಿಂದ ಹಾಕೊಂಡು ಇದು V2, ನೆಕ್ಸ್ಟ್ ಇಲ್ಲಿ ಬಂದು ಇದು V3. ಫಸ್ಟ್ ಇದು ಮೇಲಿಂದ 6 ಓಮ್ ನ ಬರ್ದ್ಬಿಡೋಣ, V1 ಇಂದ V3 ವರೆಗೂ. ಇದು ಬಂದು 6 ಓಮ್. ಓಕೆನಾ? ಗೈಸ್ ಇವಾಗ ಇಲ್ಲಿ ಬಂದು ಈ ಸೂಪರ್ ನೋಡ್ ಸರ್ಕ್ಯೂಟ್ ನ ಬರೆಯೋಣ. ಓಕೆನಾ? ಇದು ಬಂದು V1, ಇದು ಬಂದು V2, ನೆಕ್ಸ್ಟ್ ಈ ಕಡೆ ಬಂದು V3, ನೆಕ್ಸ್ಟ್ 6 ಓಮ್ ನ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡೋಣ. ಓಕೆನಾ? 6 ಓಮ್ V1 ಇಂದ V3 ಗೆ ಬಂದು 6 ಓಮ್. ಇದು ಬಂದು ಗೈಸ್ 6 ಓಮ್. ಓಕೆನಾ? ಇದು ಬಂದು V1, ಇದು ಬಂದು V2, ಇದು ಬಂದು ಗೈಸ್ ಇವಾಗ ನಾವು ಈ ಕಡೆ ಸೂಪರ್ ನೋಡ್ ಸರ್ಕ್ಯೂಟ್ ನ ಬರೆಯೋಣ. ಆಯ್ತಾ? ಇದು ಬಂದು V1, ಇಲ್ಲಿ ಇದು V2, ಈ ಕಡೆ V3. ಓಕೆನಾ? ಇವಾಗ V1 ಇಂದ V3 ಗೆ 6 ಓಮ್ ನ ಕನೆಕ್ಟ್ ಮಾಡೋಣ. ಇವಾಗ ಗೈಸ್ V1 ಇಂದ V3 ಗೆ 6 ಓಮ್ ನ ಕನೆಕ್ಟ್ ಮಾಡೋಣ. ಓಕೆನಾ? ಇದು ಬಂದು 6 ಓಮ್. ಓಕೆನಾ? ನೆಕ್ಸ್ಟ್ ಇದು ಬಂದು 2 ಓಮ್. ಓಕೆನಾ? ಇಲ್ಲಿ ಇದು 4 ಓಮ್. ನೆಕ್ಸ್ಟ್ ಇದು ಬಂದು 3 ಓಮ್. ಇದನ್ನೆಲ್ಲ ಒಂದೇ ಕಡೆ ಕನೆಕ್ಟ್ ಮಾಡೋಣ. ಓಕೆನಾ? ಇದು ಬಂದು ಗ್ರೌಂಡ್. ಹಿಯರ್ V is equal to 0 volt. V is equal to V is equal to 0 volt. ಓಕೆನಾ ಗೈಸ್?
ನೆಕ್ಸ್ಟ್ ಇದು ಕರೆಂಟ್ ಡೈರೆಕ್ಷನ್ ಸಹ ಇಲ್ಲಿ ಮೆನ್ಷನ್ ಮಾಡೋಣ. ಓಕೆನಾ, ಇಲ್ಲೂ ಸಹ ಹಿಂಗ್ ಡೈರೆಕ್ಷನ್ ಮೆನ್ಷನ್ ಐತ್ ಗೈಸ್. ಇವಾಗ ಇಲ್ಲಿ ಕರೆಂಟ್ ಡೈರೆಕ್ಷನ್ ನ ಮೆನ್ಷನ್ ಗೈಸ್. ಇವಾಗ ಇಲ್ಲಿ ಕರೆಂಟ್ ಡೈರೆಕ್ಷನ್ ಗೈಸ್. ಇವಾಗ ಇಲ್ಲಿ ಕರೆಂಟ್ ಡೈರೆಕ್ಷನ್ ನ ಮೆನ್ಷನ್ ಮಾಡೋಣ. ಓಕೆನಾ, ಗೈಸ್ ಇವಾಗ ಇಲ್ಲಿ ಕರೆಂಟ್ ಡೈರೆಕ್ಷನ್ ನ ಮೆನ್ಷನ್ ಮಾಡೋಣ. ಇದು ಐ. ನೆಕ್ಸ್ಟ್ ಈ ಕಡೆ ಬಂದು ಇಲ್ಲಿ ಕರೆಂಟ್ ಹಿಂಗ್ ಮೂವ್ ಆಗ್ತಾ ಇದೆ, ಇಲ್ಲ ಸಹ ಮೂವ್ ಆಗ್ತಾ ಇದೆ, ಇಲ್ಲಿ ಇದು ಹೀಗೆ ಮೂವ್ ಆಗ್ತಾ ಇದೆ ಗೈಸ್. ಓಕೆನಾ, ಇವಾಗ ಇದಿಷ್ಟು ಇದು ಇಲ್ಲಿ ಬಂದು ಇದನ್ನ V1 ಬರೆಯೋಣ. ನೆಕ್ಸ್ಟ್ ಇಲ್ಲಿ V2, ನೆಕ್ಸ್ಟ್ ಇಲ್ಲಿ ಬಂದು V3. ಓಕೆನಾ, ನೆಕ್ಸ್ಟ್ ಇದಂಗೆ ಸ್ಲೈಟ್ಲಿ ಮೂವ್ ಮಾಡೋಣ. ಇವಾಗ ಅಪ್ಲೈ KCL at ಸೂಪರ್ ನೋಡ್ 1. ಓಕೆನಾ ಗೈಸ್, ಅಪ್ಲೈ KCL at ಸೂಪರ್ ನೋಡ್ 1. ಓಕೆನಾ ಗೈಸ್. ಗೈಸ್ ಇವಾಗ ನೆಕ್ಸ್ಟ್ ನಾವು KCL ಅಪ್ಲೈ ಮಾಡೋಣ ಸೂಪರ್ ನೋಡಿ. ಓಕೆನಾ, ಇಲ್ಲಿ ಬಂದು ಅಪ್ಲೈ KCL at ಸೂಪರ್ ನೋಡ್. ಓಕೆನಾ ಗೈಸ್, ಸೂಪರ್ ನೋಡ್ಗೆ ಯಾವ ಕರೆಂಟ್ ಎಂಟ್ರಿ ಆಗ್ತಿದೆ ಇದು ನೋಡಿ. ಇಲ್ಲಿಂದ ಕರೆಂಟ್ ಇದು ಎಂಟ್ರಿ ಆಗತ್ತೆ, ಮತ್ತೆ ಇದು ಎಂಟ್ರಿ ಆಗಿದ್ದು ಕರೆಂಟ್ ಇಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಎಂಟ್ರಿ ಆಗತ್ತೆ, ಮತ್ತೆ ಈ ಕಡೆಯಿಂದಾನೆ ಸೂಪರ್ ನೋಡಿಂದಾನೆ ಹೊರಗಡೆ ಬರುತ್ತೆ, ಅದರಿಂದ ಅದು ಕ್ಯಾನ್ಸಲ್ ಆಗತ್ತೆ, ಅದರಿಂದ ಅದು 0. ಓಕೆನಾ, 0 ಗೈಸ್ ನಮ್ಗೆ ಕಿರ್ಚಾಫ್ ಕರೆಂಟ್ ಲಾ ಏನ್ ಹೇಳುತ್ತೆ ಅಂತ ಗೊತ್ತು. ಏನ್ ಹೇಳಿ, ದ ಸಮ್ ಆಫ್ ಕರೆಂಟ್ ಎಂಟರಿಂಗ್ ದ ನೋಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಕರೆಂಟ್ ಲೀವಿಂಗ್ ದ ನೋಡ್ ಅಲ್ಲ. ರೈಟ್. ಇವಾಗ ಇಲ್ಲಿ ಎಂಟರಿಂಗ್ ಕರೆಂಟ್ ನೋಡಿ, ಈ ಒಂದು ಕರೆಂಟ್ ಇದೆಯಲ್ಲ, ಇದು ಹಿಂಗ್ ಎಂಟ್ರಿ ಆಗ್ತಾ ಇದೆ, ಅದೇ ರೀತಿ ಅದು ಸೂಪರ್ ನೋಡಿಂದ ಹೊರಗಡೆ ಸಹ ಹೋಗ್ತಾ ಇದೆ, ಆದ್ರಿಂದ ಇನ್ಪುಟ್ ಕರೆಂಟ್ 0. ಓಕೆನಾ ಗೈಸ್, ಇವಾಗ ಔಟ್ಪುಟ್ ಕರೆಂಟ್ ಏನೇನ್ ಬರಿಬೇಕು ಇಲ್ಲಿ ನೋಡಿ. V1 minus 0/2, that means V1 by 2, right? V1 by 2, here it is V2 by 4 alva guys, plus V2 by 4 plus V3 by 3. ಓಕೆನಾ ಗೈಸ್, ಇದು ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗ ನಾವು ಗೊತ್ತು ಗೈಸ್, ಡಿನಾಮಿನೇಟರ್ ನ ನಾವು ಬಂದು 1 ಮಾಡಬೇಕು, ಅದರಿಂದ ಇದನ್ನ ಮಲ್ಟಿಪ್ಲೈ ಬೈ 12 ಮಾಡೋಣ ಗೈಸ್. ಓಕೆನಾ, 12 ಇಂದ ಮಲ್ಟಿಪ್ಲೈ ಮಾಡಿದಾಗ ಇದು ಬಂದು 6V1 ಆಗುತ್ತೆ, ಪ್ಲಸ್ 3V2 ಪ್ಲಸ್ 4V3 ಈಸ್ ಈಕ್ವಲ್ ಟು 0. ಇದನ್ನ ಈಕ್ವೇಶನ್ 1 ಕನ್ಸಿಡರ್ ಮಾಡೋಣ ಗೈಸ್. ಓಕೆನಾ, ನೆಕ್ಸ್ಟ್ ಇಲ್ಲೊಂದು ಹಿಂಗೆ ಲೈನ್ ಹಾಕಿ ನಮ್ಗೆ ಇನ್ನೂ 2 ಈಕ್ವೇಶನ್ ಬೇಕು, V2 ಮತ್ತೆ V3 ನ ಕಂಡುಹಿಡಿಯೋಕೆ ಗೈಸ್. ಓಕೆನಾ, ಇವಾಗ ನಮ್ಗೆ ಇದು ಗೊತ್ತಲ್ವಾ ಗೈಸ್, V1 minus V2 is equal to 25. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ನ ಅದೇ ಗೈಸ್, ಇವಾಗ ನಮ್ಗೆ ಗೊತ್ತಿಲ್ಲಿ V1 minus V2 is equal to 25 ವೋಲ್ಟ್ ಅಲ್ವಾ, ಅದನ್ನ ಬರೀಬೇಕು. ಅದಕ್ಕೆ ಸ್ಟಾರ್ಟಿಂಗ್ ಇಲ್ಲೊಂದು ಬರೆಯೋಣ. ಓಕೆನಾ ಗೈಸ್, ದ 25 ವೋಲ್ಟ್ ವೋಲ್ಟೇಜ್ ಸೋರ್ಸ್ ಅಂತ ಬರೆದಿ ಅದು ಈಕ್ವೇಶನ್ ನ ಬರೆಯೋಣ. ಓಕೆನಾ, ದ 25 ವೋಲ್ಟೇಜ್ at the 25 volt voltage source. ಓಕೆನಾ ಗೈಸ್, ಏನ್ ಹೇಳಿ, V1 minus V2 is equal to 25. ಓಕೆನಾ, ಇಲ್ಲಿ ನೋಡಿ V1 ಸೈಡ್ ಪ್ಲಸ್ ಇದೆ, V1 minus V2 is equal to 25. ಓಕೆನಾ, ಇದೊಂಚೂರು ಸ್ಲೈಟ್ಲಿ ಮೇಲ್ ಮೂವ್ ಮಾಡ್ತೀನಿ. V1 minus V2 is equal to 25. ಇದನ್ನ ಬಂದು ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಮತ್ತೆ ಇದು ಬಂದು ಇಲ್ಲಿ ಸೋರ್ಸ್ ಇದೆಯಲ್ಲ ಗೈಸ್, ಇದು ಬಂದು
ಕರೆಂಟ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್ ಸರಿನಾ. ಇಲ್ಲಿ ನೋಡಿ ಪ್ಲಸ್ V3 ಸೈಡ್ ಇದೆ, V3 ಮೈನಸ್ V2 ಈಸ್ ಈಕ್ವಲ್ ಟು 5I ಓಕೆನಾ. ಅದನ್ನ ಬರೆಯೋಣ ಈ ಕಡೆ. 8 ಡಿಪೆಂಡೆಂಟ್ ಸೋರ್ಸ್ ಓಕೆನಾ ಗೈಸ್. ಏನ್ ಹೇಳಿ V1 ಏನ್ ಹೇಳಿ ಗೈಸ್, V3 ಮೈನಸ್ V2 ಈಸ್ ಈಕ್ವಲ್ ಟು 5I ಓಕೆನಾ ಗೈಸ್. ನೆಕ್ಸ್ಟ್ ಬಂದು ಇಲ್ಲೇ ನೋಡಿದ್ರೆ V3 ಮೈನಸ್ V2 ಈಸ್ ಈಕ್ವಲ್ ಟು 5I ಓಕೆನಾ ಗೈಸ್. ಇವಾಗ ಇದನ್ನ ಹಿಂಗೆ ಬಂದು ಇಲ್ಲಿ ಮೂವ್ ಮಾಡ್ತೀನಿ ನೋಡಿ. I ಅಂದ್ರೆ ಏನ್ ಹೇಳಿ, ಈ ಕಡೆ ಮೂವ್ ಮಾಡಿದೆ. I ಅಂದ್ರೆ V1 ಮೈನಸ್ 0/2 I ಇಸ್ ಈಕ್ವಲ್ ಟು V1/2. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಅಷ್ಟೇ ಗೈಸ್ ಓಕೆನಾ. ಇದು ನಂಗೆ ಇನ್ನು ಕೆಳಗಡೆ ಮೂವ್ ಮಾಡ್ತೀನಿ. V3 ಮೈನಸ್ V2 ಈಸ್ ಈಕ್ವಲ್ ಟು 5 ಇಂಟು V1/2 ಓಕೆನಾ ಗೈಸ್. ಇವಾಗ ಈ ಕಡೆ ಬಂದು ನಾವು 2ನ ಈ ಕಡೆ ಮೂವ್ ಮಾಡೋಣ. ಅವಾಗ ಏನಾಗತ್ತೆ ಹೇಳಿ, 2V3 ಮೈನಸ್ 2V2 ಈಸ್ ಈಕ್ವಲ್ ಟು 5V1 ಅಲ್ವಾ. 2V3 ಮೈನಸ್ 2V2 ಈಸ್ ಈಕ್ವಲ್ ಟು 5V1 ರೈಟ್. ನೆಕ್ಸ್ಟ್ ಬಂದು ಇದು ನೆಕ್ಸ್ಟ್ ಈ V1 ನ ಈ ಕಡೆ ಗೈಸ್. ನೆಕ್ಸ್ಟ್ ಈ ಮೈನಸ್ 2V ಈ ಗೈಸ್ ನೆಕ್ಸ್ಟ್ ಬಂದು ನಾವು 2V3 ಮತ್ತೆ ಮೈನಸ್ 2V2 ನ ರೈಟ್ ಸೈಡ್ ಈ ಸೈಡ್ ಕಳ್ಸೋಣ ಓಕೆನಾ ಗೈಸ್. 5V1 ಮೈನಸ್ 2V2 5V1 ಮೈನಸ್ 5V1 ಇದು ಈ ಕಡೆ ಪ್ಲಸ್ ಆಗುತ್ತೆ, ಪ್ಲಸ್ 2V2 ಮೈನಸ್ 2V3 ಈಸ್ ಈಕ್ವಲ್ ಟು 0. ಇದನ್ನ ಈಕ್ವೇಶನ್ 3 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಓಕೆನಾ ಗೈಸ್. ಇವಾಗ ನಾವು ಈಕ್ವೇಶನ್ 1 ಮತ್ತೆ 2 ಮತ್ತೆ 3 ನ ಒಂದ್ ಕಡೆ ಕ್ಲಿಯರ್ ಆಗಿ ಬರೆಯೋಣ. ಇಲ್ಲಿ ಮೇಲೆ ಇದೆ ಬಟ್ ಆದ್ರೂ ಹೊಸದಾಗಿ ಬರೆಯೋಣ. 6V1 ಪ್ಲಸ್ 3V2 ಪ್ಲಸ್ 4V3 ಈಸ್ ಈಕ್ವಲ್ ಟು 0 ಓಕೆನಾ ಗೈಸ್. ಸೆಕೆಂಡ್ ಈಕ್ವೇಶನ್ ಏನ್ ಹೇಳಿ, V1 ಮೈನಸ್ V2 ಈಸ್ ಈಕ್ವಲ್ ಟು 25 ಓಕೆನಾ ಗೈಸ್. ಇಲ್ಲಿ ಬಂದು V1 ಮೈನಸ್ V2 ಪ್ಲಸ್ 0V3 ಈಸ್ ಈಕ್ವಲ್ ಟು 25. ಮ್ಯಾಂಡೇಟರಿ ಇಲ್ಲ ಬಟ್ ಕ್ಯಾಲ್ಸಿಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ಈಸಿ ಆಗುತ್ತೆ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು 5V1 ಪ್ಲಸ್ 2V2 ಮೈನಸ್ 2V3 ಈಸ್ ಈಕ್ವಲ್ ಟು 0. ಇದು ಬಂದು ಈಕ್ವೇಶನ್ 1, ಇದು ಬಂದು ಈಕ್ವೇಶನ್ 2, ಇದು ಬಂದು ಈಕ್ವೇಶನ್ 3 ಓಕೆನಾ ಗೈಸ್. ಇವಾಗ ನಾನು ಕ್ಯಾಲ್ಸಿನ ಓಪನ್ ಮಾಡಿದ್ದೀನಿ ಗೈಸ್ ಓಕೆನಾ. ಇದನ್ನ ಈ ಕಡೆ ಮೂವ್ ಮಾಡೋಣ ರೈಟ್. ಇವಾಗ ಇಲ್ಲಿ ಬಂದು ಮೋಡ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ಈಕ್ವೇಶನ್ ಇದು 5 ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಇದು ANX ಪ್ಲಸ್ BNY ಪ್ಲಸ್ ENZ ಈಸ್ ಈಕ್ವಲ್ ಟು DN ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ANX ಪ್ಲಸ್ BNY CNZ ಈಸ್ ಈಕ್ವಲ್ ಟು DN ಈ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಬಂದು 2 ಮೇಲೆ ಕ್ಲಿಕ್ ಮಾಡಿ. ಆನಂತರ 6, ನೆಕ್ಸ್ಟ್ 3, ನೆಕ್ಸ್ಟ್ ಬಂದು 4, ನೆಕ್ಸ್ಟ್ 0, ನೆಕ್ಸ್ಟ್ ಗೈಸ್ ಇಲ್ಲಿ ಬಂದು ಇದು ಮೋಡ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈಕ್ವೇಶನ್ 5 ಅಲ್ಲಿ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ANX ಪ್ಲಸ್ BNY ಪ್ಲಸ್ CNZ ಈಸ್ ಈಕ್ವಲ್ ಟು DN ಈ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ 2 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಫಸ್ಟ್ 6 ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 3 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 4 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 0 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು 1 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೈನಸ್ 1 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು 0 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು 25 ಮೇಲೆ ಕ್ಲಿಕ್ ಮಾಡಿ ಗೈಸ್ ಓಕೆನಾ. ಗೈಸ್ ನೆಕ್ಸ್ಟ್ ಇಲ್ಲಿ ಬಂದು 5 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 2, ನೆಕ್ಸ್ಟ್ ಬಂದು -2, ನೆಕ್ಸ್ಟ್
0 ಓಕೆನಾ. ನೆಕ್ಸ್ಟ್ ಬಂದು ಮತ್ತೆ ಇಲ್ಲಿ ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡಿ ಇದು ಎಷ್ಟು ಡಿ ಕೊಟ್ರೆ V1 is equal to 7.608 ವೋಲ್ಟ್ ಇಲ್ಲಿ ಬರೀರಿ ಗೈಸ್. V1 is equal to V1 is equal to 7.6 V1 is equal to 7. V1 is equal to 7.608 ವೋಲ್ಟ್ ಸರಿನಾ. ನೆಕ್ಸ್ಟ್ ಬಂದು ಇಲ್ಲಿ ಮತ್ತೆ ಕ್ಯಾಲ್ಸಿ ಮೇಲೆ ಗೈಸ್ ಇವಾಗ ನೆಕ್ಸ್ಟ್ ಮತ್ತೆ ಕ್ಯಾಲ್ಸಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡ್ತೀನಿ. ಎಷ್ಟು ಡಿ ಕೊಟ್ರೆ V2 is equal to -17.39 ವೋಲ್ಟ್ ಬರೀರಿ ಗೈಸ್ ಓಕೆನಾ. V2 is equal to -17.39 ವೋಲ್ಟ್ ಓಕೆನಾ ಗೈಸ್. V2 is equal to -17.39 ವೋಲ್ಟ್. ನೆಕ್ಸ್ಟ್ ಮತ್ತೆ ಇಲ್ಲಿ ಕ್ಯಾಲ್ಸಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಈಕ್ವಲ್ ಟು ಮೇಲೆ ಕ್ಲಿಕ್ ಮಾಡಿ V3 is equal to 1.6304 ವೋಲ್ಟ್ ಓಕೆನಾ. 2 ಡಿಜಿಟ್ಸ್ ಬರೆದ್ರು ಆಗದೆ, ನಾನು ಆದ್ರೂ 4 ಡಿಜಿಟ್ಸ್ ನ ಬರೀತೀನಿ. V3 is equal to 1.6304 ವೋಲ್ಟ್ ಓಕೆನಾ ಗೈಸ್. ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಕಟ್ ಅರ್ಥ ಇದೆ ಅಂತ ಅನ್ಕೋತೀನಿ. ಒಂದು ಬಾಕ್ಸ್ ನ ಹಾಕ್ತೀನಿ. ವಿಡಿಯೋದಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮ್ಗೆ ಯಾವ್ದಾದ್ರು ಸ್ಟೆಪ್ಸ್ ಯಾವ್ದಾದ್ರು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಒಂದ್ಸತಿ ಕ್ಲಿಯರ್ ಆಗಿ ಪೂರ್ತಿ ಕಾಣ್ತಾ ಇಲ್ಲ, ಇಲ್ಲಿಂದ ಒಂದ್ಸತಿ ಸ್ಲೈಡ್ ಮಾಡ್ಕೊ ಹೋಗ್ತೀನಿ. ಕ್ಲಿಯರ್ ಕಟ್ ಆಗಿ ನಿಮ್ಗೆಲ್ಲ ಹೆಂಗ್ ಮಾಡಿದೀವಿ ಅಂತ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಹೆಲ್ಪ್ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ನಮ್ಗೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.